ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಸಮ್ಮರ್ ಆಗಿರೋದ್ರಿಂದ ಸುಮಾರು ಜನ ನಮ್ಮ ಅಕ್ಕಿಗಳಲ್ಲಿ ಹಿಂದೆ ಪೈಲ್ಸ್ ಥರ ಊದ್ಕೊತಾ ಇದೆ ಅಂತೆಲ್ಲ ಹೇಳಿ ನನಗೆ ವೀಡಿಯೋಸ್ ಕಳಿಸ್ತಾ ಇದ್ದೀರಾ. ಅದೇನಾಗುತ್ತೆ ಅಂದರೆ ಎಕ್ಸಸ್ ಆಫ್ ಹೀಟ್, ಈ ಬಿಸಿಲುಗಾಲದಲ್ಲಿ ನೀವು ಸಜ್ಜೆ ಆಮೇಲೆ ಈ ಗೋಧಿ ಜಾಸ್ತಿ ಕೊಡೋದ್ರಿಂದ, ಅಂದರೆ ಹೀಟ್ ವಸ್ತುಗಳು ಹೀಟ್ ಜನ್ರೇಟ್ ಮಾಡೋವಂಥ ಫೀಡು, ಈ ಸಜ್ಜೆ ಆಗಲಿ ಗೋಧಿ ಈ ಥರ ಕೊಡೋದ್ರಿಂದ ಅಕ್ಕಿಗಳಲ್ಲಿ ಈ ಒಂದು ಪೈಲ್ಸ್ ಪ್ರಾಬ್ಲಮ್ ಬಂದುಬಿಡ್ತದೆ. ಹೀಟ್ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆದಾಗ ಅದು ಹಿಂದ್ಗಡೆ ಮೋಷನ್ ಆಗೋ ಜಾಗದಲ್ಲಿ ಆಚೆ ಬಂದುಬಿಡ್ತದೆ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ನಾನು ನೋಡಿ ಇಲ್ಲೊಂದು ವೀಡಿಯೋನೂ ತೋರಿಸ್ತೀನಿ. ಈ ಥರ ಆಗುತ್ತೆ ಕೆಲವೊಂದು ಅಕ್ಕಿಗಳು. ಸುಮಾರು ಜನ ಈ ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ. ಅದು ಎಸ್ಪೆಷಲಿ ಹೆಣ್ಣಕ್ಕಿಗಳಿಗೆ ಆಗುತ್ತೆ, ಯಾಕಂದರೆ ಜೊತೆಗಳು ಹಾಕಿರ್ತೀರ. ಅವು ಬ್ರೀಡಿಂಗ್ ಟೈಮ್ ಅಂತೇಳಿ ಮೇಟಿಂಗ್ ಎಲ್ಲ ಮಾಡ್ಕೊಂಡಾಗ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಜಾಸ್ತಿ ಆಗೋದ್ರಿಂದ, ಆಮೇಲೆ ಟೈಮ್ ಟು ಟೈಮು ಒಂದು 2-3 ಸತಿ ನೀರು ಕೊಡೋದ್ರಿಂದ ಈ ಒಂದು ಸಮಸ್ಯೆನ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಹೆಸ್ರು ಕಾಳು, ಆಮೇಲೆ ಹೆಸ್ರು ಬೇಳೆ, ಈ ರೀತಿ ಒಂದು ಫೀಡ್ನ ರಾಗಿ ನೀವೇನು ಕೊಡ್ತಾಯಿದ್ದೀರ ಇವಾಗ ರೆಗ್ಯುಲರಾಗಿ ಬರ್ಡ್ಸ್ಗೆ, ಆ ರಾಗಿ ಜೊತೆಯಲ್ಲಿ ಹೆಸ್ರು ಕಾಳು ಮತ್ತು ಹೆಸ್ರು ಬೇಳೆನ ರೆಗ್ಯುಲರಾಗಿ ಒಂದು ಈ ಸಮ್ಮರ್ ಮುಗಿಯೋವರೆಗೂ ಕೊಡೋದ್ರಿಂದ ಈ ಒಂದು ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಅದೇ ರೀತಿ ಇವಾಗ ಯಾವುದನ್ನು ಅಕ್ಕಿಗಳು ಆ ರೀತಿ ಆಗೋಗಿದ್ದಾವೆ ಅಂತ ಹೇಳಿದ್ರೆ, ಇಲ್ಲೊಂದೆರಡು ಟ್ಯಾಬ್ಲೆಟ್ ತೋರಿಸ್ತೀನಿ ನೋಡಿ. ಈ ಟ್ಯಾಬ್ಲೆಟ್ಸು ಬಂದುಬಿಟ್ಟು ನಿಮಗೆ ಟ್ಯಾಕ್ಸಿಮೂ ಅಂತ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಕೊಡೋದು. ಏನು ಆ ಒಂದು ಸ್ಕಿನ್ ಆಚೆ ಬಂದಿರ್ತದೆ, ಅದು ಫುಲ್ ಯೂರಿನರಿ ಟ್ರ್ಯಾಕ್ಟ್ ಅಂತ ಕರೀತಾರೆ. ಅಲ್ಲೆಲ್ಲ ಇನ್ಫೆಕ್ಷನ್ ಆದಾಗ ಈ ಒಂದು ಮಾತ್ರೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಈ ಒಂದು ಟ್ಯಾಕ್ಸಿಮೋ ಟ್ಯಾಬ್ಲೆಟ್ನ ಬೆಳಗ್ಗೆ ಕಾಲು ಭಾಗ, ಸಾಯಂಕಾಲ ಕಾಲು ಭಾಗ ಕೊಡಬೇಕು. ಆಮೇಲೆ ಆ ಸ್ವೆಲ್ಲಿಂಗ್ ಕಡಿಮೆ ಮಾಡೋದಕ್ಕೆ, ಅದು ಸ್ವೆಲ್ ಆಚೆ ಬಂದಾಗ ಎಕ್ಸಸ್ ಸ್ವೆಲ್ ಆಗಿರುತ್ತೆ, ಆ ಸ್ವೆಲ್ ಕಡಿಮೆ ಆಗೋದಕ್ಕೆ ಡೆಕ್ಸೋನಾ ಅನ್ನೋ ಒಂದು ಮಾತ್ರೆನ ಬೆಳಗ್ಗೆ ಕಾಲು ಭಾಗ, ಸಾಯಂಕಾಲ ಕಾಲು ಭಾಗ ಕೊಟ್ಕೋಬೇಕು. ಈ ಒಂದು ಮಾತ್ರೆನ 2 ಮಾತ್ರೆ ಕಾಂಬಿನೇಷನಲ್ಲಿ ಡೈಲಿ ಬೆಳಗ್ಗೆ ಸಾಯಂಕಾಲ ಅಂತೇಳಿ ಒಂದು 5 ಡೇಸ್ ಕೊಟ್ಟರೆ ಈ ಒಂದು ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಆಮೇಲೆ ಈ ಹೀಟ್ನ ಕಮ್ಮಿ ಮಾಡ್ಕೋಬೇಕು. ಜೊತೆಗೆ ಬರೀ ಕೆಲವೊಂದು ಅಕ್ಕಿಗಳಿಗೆ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಇರೋದ್ರಿಂದ ಈ ಮೆಡಿಸಿನ್ಸ್ ಹಾಕಿದ್ರೂ ಕೆಲಸ ಮಾಡ್ತಾರಲ್ಲ. ಏನಕ್ಕೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಹೀಟ್ ಜಾಸ್ತಿ ಇರ್ತದೆ ಬಾಡಿಯಲ್ಲಿ. ಸೊ ಆ ಹೀಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಈ ಮೆಡಿಸಿನ್ಸ್ ಹಾಕ್ಕೊಂಡು ಡೈಲಿ ಬೆಳಗ್ಗೆ ಒಂದು 10 ml ಮಜ್ಜಿಗೆ, ಸಾಯಂಕಾಲ ಒಂದು 10 ml ಮಜ್ಜಿಗೆ, ಅಂದರೆ ಈ ಮೊಸರಿಂದ ಮಾಡಿರ್ತಾರಲ್ಲ ಮಜ್ಜಿಗೆನ ಕುಡಿಸ್ಕೋಬೋದು. ಇದು ಬಟರ್ ಮಿಲ್ಕ್ ಅಂತಾರೆ ಇಂಗ್ಲೀಷಲ್ಲಿ, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಬಟರ್ ಮಿಲ್ಕ್ ಅಪ್ ಟು 10 to 20 ml ಮಾರ್ನಿಂಗು, 20 ml ಈವ್ನಿಂಗು ಕುಡಿಸ್ಬೋದು. ಅದಾದಮೇಲೆ ರಾತ್ರಿ ಮೆಂತೆಕಾಳು, ಇಲ್ಲಿ ಫೋಟೋ ಹಾಕಿರ್ತೀನಿ ನಾನು, ಮೇಥಿ ದಾನ ಅಂತ ಹಿಂದಿಯಲ್ಲಿ ಕರೀತಾರೆ, ಒಂದು ಫೆನುಗ್ರಿಕ್ ಸೀಡ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಆ ಒಂದು ಮೆಂತೆಕಾಳನ್ನ ಡೈಲಿ ನೈಟ್ ಟೈಮು ಒಂದು 20 ಮೆಂತೆಕಾಳು ನೀರಲ್ಲಿ ನೆನೆ ಇಟ್ಬಿಟ್ಟು, ಬೆಳಗ್ಗೆ ಆ 20 ಮೆಂತೆಕಾಳನ್ನ ತಿನ್ನಿಸ್ಬಿಟ್ಟು ಆಮೇಲೆ ಅದೇ ನೀರಲ್ಲಿ ಒಂದು 20 ml ನೀರು ಕುಡಿಸಿದ್ರೆ ತುಂಬ ಫಾಸ್ಟಾಗಿ ರಿಕವರಿ ಆಗುತ್ತೆ. ಒಂದು 6 ದಿನಕ್ಕೆ ರಿಕವರಿ ಆಗೋದು, ಒಂದು 3 ದಿನಕ್ಕೆ ರಿಕವರಿ ಆಗುತ್ತೆ. ಆಮೇಲೆ ಈ ಸಮ್ಮರ್ ಇನ್ಫೆಕ್ಷನ್ನು, ಈ ಸಮ್ಮರ್ ಮುಗಿಯೋವರೆಗೂ ಆ ಒಂದು ಇನ್ಫೆಕ್ಷನ್ನು ಮತ್ತೆ ಬರೋದಿಲ್ಲ ಫ್ರೆಂಡ್ಸ್. ಸುಮಾರು ಜನ ನನಗೆ ಈ ಒಂದು ಟ್ಯಾಬ್ಲೆಟ್ಸ್ ಹೇಳಿದ್ರೆ ಆಗ್ತಾ ಇರ್ತಾರೆ, ಕಂಟ್ರೋಲ್ ಆಗ್ತಾ ಇಲ್ಲ ಅಂತಾರೆ. ಬಟ್ ಕೆಲವರಿಗೆ ಕಂಟ್ರೋಲ್ ಆಗುತ್ತೆ ಅಂತಾರೆ. ಏನಕ್ಕೆ ಅಂದರೆ, ಒಂದೊಂದು ಅಕ್ಕಿಗಳಲ್ಲಿ ಬಾಡಿ ಟೆಂಪ್ರೇಚರ್ಸು ಈಕ್ವಲ್ ಆಗಿರಲ್ಲ, ಎಲ್ಲದಕ್ಕೂ ಡಿಫ್ರೆಂಟ್ ಆಗಿರ್ತದೆ. ಸೊ ಹಂಗಾಗಿ ಒಂದೊಂದು ಅಕ್ಕಿ ರೆಡಿ ಆಗುತ್ತೆ, ಒಂದೊಂದು ಅಕ್ಕಿ ರೆಡಿ ಆಗೋದಿಲ್ಲ. ಸೊ ಯಾವುದು ರೆಡಿ ಆಗಲ್ಲ ಅಂತೀರೋ ಅವರು ಇದೇ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು, ಬೇರೆ ಟ್ಯಾಬ್ಲೆಟ್ಸ್ ಏನು ಬೇಕಾಗಿಲ್ಲ, ಇದನ್ನೇ ಹಾಕ್ಕೊಂಡು ನಾನು ಹೇಳಿರ್ತಕ್ಕಂಥ ಫೀಡು ಮಜ್ಜಿಗೆ ಆಮೇಲೆ ಮೆಂತೆಕಾಳನ್ನ ಕೊಡಿ. ಆದರೆ ಹಳ್ಳೆಣ್ಣೆ ಕ್ಯಾಸ್ಟ್ರ್ ಆಯಿಲ್ ಅಂತ ಬರುತ್ತೆ, ಆ ಕ್ಯಾಸ್ಟ್ರ್ ಆಯಿಲ್ನ ಹಿಂದೆ ಮೋಷನ್ ಹೋಗೋ ಜಾಗದಲ್ಲಿ ಆಚೆ ಬಂದಿರುತ್ತಲ್ಲ ಅಲ್ಲಿ ಹಚ್ಚೋದ್ರಿಂದ ಇನ್ಫೆಕ್ಷನ್ನು ಬೇಗ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಈ ಯಾರಿಗಾದರೂ ಈ ಒಂದು ಪ್ರಾಬ್ಲಮ್ ಇವಾಗ ಈ ಸಮ್ಮರಲ್ಲಿ ಕಾಣಿಸ್ಕೊತಾ ಇದ್ದರೆ, ನಿಮ್ಮ ಸ್ನೇಹಿತರ ಲಾಫ್ಟ್ಗಳಲ್ಲಿ ಏನಾದರೂ ಇದೊಂದು ಮೆಡಿಸಿನ್ಸ್ ಸಜೆಸ್ಟ್ ಮಾಡಿ, ಇಲ್ಲ ಇದೇ ವಿಡಿಯೋನ ಶೇರ್ ಮಾಡಿ. ಮೇಯ್ನಾಗಿ ಫುಡ್ನ ಮೇಂಟೈನ್ ಮಾಡಿ, ರಾಗಿ ಕೊಡಿ, ಆಮೇಲೆ ಹೆಸ್ರು ಕಾಳು, ಹೆಸ್ರು ಬೇಳೆ ಕೊಡಿ. ಅಕ್ಕಿಗಳು ತಂಪಾಗಿರ್ತವೆ. ಸಜ್ಜೆ ಹಾಕ್ಬೇಡಿ ಸಮ್ಮರಲ್ಲಿ, ಆಮೇಲೆ ಗೋಧಿನೂ ಹಾಕ್ಬೇಡಿ ಜಾಸ್ತಿ. ಹಾಕ್ತಾಯಿದ್ರೆ ಇಮಿಡಿಯೇಟು ಫುಡ್ಡಿಂದ ಇವಾಗ ಏನು ಫೀಡ್ ನೀವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ತಪ್ಪಮೇವು, ಅದನ್ನು ಜಲ್ದಿ ಹಿಡಿದ್ಬಿಟ್ಟು ಫಿಲ್ಟ್ರ್ ಮಾಡಿ ತೆಗೆದುಬಿಟ್ರೆ ನಿಮ್ಮ ಅಕ್ಕಿಗಳು ಸೇಫಾಗಿರ್ತವೆ. ರಾಗಿ ಮತ್ತು ಹೆಸ್ರು ಕಾಳು ಕೊಡಿ. ಇಲ್ಲ ತೆಗಿಯೋಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಹೆಸ್ರು ಕಾಳು ಆಮೇಲೆ ಹೆಸ್ರು ಬೇಳೆ ಕ್ವಾಂಟಿಟಿನ ಜಾಸ್ತಿ ಮಾಡಿ ಚೆನ್ನಾಗಿ ಕೊಟ್ಕೋಬೋದು ಫ್ರೆಂಡ್ಸ್. ಈ ಟ್ಯಾಕ್ಸಿಮು ಆಮೇಲೆ ಡೆಕ್ಸೋನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ದಯವಿಟ್ಟು ಅದನ್ನೇ ಯೂಸ್ ಮಾಡಿ, ಬೇರೆ ಯಾವುದು ಸಬ್ಸ್ಟಿಟ್ಯೂಟ್ ಹಾಕೋಕ್ಕೆ ಹೋಗಬೇಡಿ, ಅಕ್ಕಿಗಳಿಗೆ ತೊಂದರೆ ಆಗುತ್ತೆ. ಕಂಟ್ರೋಲಿಗೆ ಬರ್ತಾಯಿಲ್ಲ ಅನ್ನೋರು ನೀವೇನು ಮಾಡಬೇಕು, ಈ ಒಂದು ಮಜ್ಜಿಗೆ
ಮೆಂತ್ಯ ಕಾಳನ್ನ ಬೆಳಗ್ಗೆ ಸಾಯಂಕಾಲ ಕೊಟ್ಕೊತ ಬಂದರೆ ಈ ಮೆಡಿಸಿನ್ನು ಪ್ಲಸ್ ಈ ಒಂದು ನ್ಯಾಚುರಲ್ ರೆಮಿಡಿಯಿಂದ ಕೀಗಳು ತುಂಬ ಬೇಗ ರಿಕವರಿ ಆಗ್ತವೆ ಫ್ರೆಂಡ್ಸ್. ಥ್ಯಾಂಕ್ ಯು.